ನನ್ನ ಸಂತೋಷದ ಕಣ್ಣ ಹನಿಗಳನ್ನು ಕಂಡೆಯ ನನ್ನ ಆರಾಧ್ಯ ಮೂರ್ತಿ ರಾಮನೇ ನನ್ನ ಎದುರಿಗೆ ಬಂದು ನಿಂತಿದ್ದಾನೆ ಅಂತ ನನಗೆ ಗೊತ್ತಾಯಿತು. ನಿನ್ನಲ್ಲಿ ಒಂದಕ್ಷರವನ್ನು ಆಡಿದವನಲ್ಲ, ಆದರೂ ನನ್ನ ಹೆಸರನ್ನು ಸ್ಮರಿಸ್ತಾ ಇದೆಯಾ ತಾಯಿ? ನನ್ನ ಮೈ ತುಂಬ ರಾಮ, ನನ್ನ ಹೃದಯ ತುಂಬ ರಾಮ, ಆತ್ಮ ರಾಮ, ನಿನ್ನನ್ನೇ ನಾನು ಭಜಿಸುತ್ತಾ ಇದ್ದೆ. ನನಗೊಂದೇ ಇರುವಂತ ನನ್ನ ಅಪ್ಪ ಅಲ್ಲ, ನನ್ನ ಗುರುಗಳು ಎಲ್ಲವೂ ಅವರೇ. ಮತಂಗ ಋಷಿಗಳು ಅವರು ಹೇಳಿಕೊಟ್ಟ ಮಾತನ್ನು ಇದುವರೆಗೆ ಬಾಯಿ ತುಂಬ ಆಡುತ್ತಾ ಇದ್ದರು. ಅವರು ಹೇಳಿದ 2 ಅಕ್ಷರ ರಾಮ, ಅದರಿಂದಲಾಗಿ ನನಗೆ ಜೀವನ್ಮುಕ್ತಿ ಅಂತ ಹೇಳಿದ್ರು. ಅದನ್ನೇ ಪಾಲಿಸುತ್ತಾ ಬಂದವರು. ರಾಮ, ನಿನ್ನ ನಾಮಸ್ಮರಣೆಯಿಂದ ಇದುವರೆಗೆ ದಿನ ಕಳೆದದ್ದು. ಆದರೆ ಎಷ್ಟು ದೂರದಿಂದ ದಣಿದು ಬಂದಿದ್ದೀಯೋ ನೀನು. ಪಾಪ, ನಿನ್ನ ಕಾಲಿಗೆಷ್ಟು ನೋವಾಗಿರಬಹುದು, ಎಷ್ಟು ಆಯಾಸ ಆಗಿರಬಹುದು. ಅಯ್ಯೋ, ನಿನ್ನ ಹೊಟ್ಟೆಗೆ ಏನನ್ನು ನಾನು ಕೊಡದೆ ಉಳಿದೆ, ಮಾತಾಡುತ್ತಾ ಕಾಲವನ್ನು ಕಳೆದೆ. ಇದು ರಾಮ, ರಾಮ, ಇದು ಇಲ್ಲಿ ನೋಡು, ಇದು ಬೊಗರೆ ಹಣ್ಣುಗಳು, ಇದು ಬಗರೆ ಹಣ್ಣುಗಳು. ಇದೆಲ್ಲ ಯಾಕೆ? ಇದೆಲ್ಲ ನಿನಗಾಗಿ. ಇದು ರಾಮ, ರಾಮ, ಇದೆಲ್ಲ. ಅಯ್ಯೋ, ನಾನು ತಿನ್ನು ಅಂತ ಹೇಳೋದಲ್ಲ, ನಾನೇ ನಿನಗೆ ತಿನ್ನಿಸಬೇಕು. ಇದು ರಾಮ, ಇದು ಈ ಒಂದು ಹಣ್ಣನ್ನು ನೀನು ಮತಂಗ ಪುತ್ರಿಯು ಎಂದ ನಾಥನಿಗೆ ತಿಂದು ಫಲಗಳ ಸ್ವಾದ ಏನು ಅಂತ ತಿಂದ ನನಗೆ ಗೊತ್ತು. ನಾನ್ಯಾರು ಅಂತ ನೀನು ಕಂಡವಳಲ್ಲ. ಆದ್ರೆ ನೀನು ಜಪಿಸ್ತಾ ಇದ್ದಂತಹ ವ್ಯಕ್ತಿ ತತ್ವ ನಾನೇ ಅಂತ ನೀನು ಅಚಲವಾಗಿ ನಂಬಿ ಪಾದ ಮೂಲಕ್ಕೆ ಶರಣಾದ. ನನ್ನ ರಾಮನನ್ನು ಕಂಡದ್ದು ಈ ರೂಪದಲ್ಲೇ. ಆದ್ದರಿಂದ ನೀನೇ ರಾಮ ಎಂಬುದಾಗಿ ನಾನು ತಿಳಿದೆ. ಒಳಿತು ತಾಯಿ, ಒಳಿತು. ನಿನ್ನ ಭಾವಕ್ಕೆ ನಾನು ಆಕ್ಷೇಪವನ್ನು ವ್ಯಕ್ತಪಡಿಸುವುದಿಲ್ಲ. ಲೋಕದಲ್ಲಿ ಇದ್ದಂತಹ ಒಳಿತೆಲ್ಲವೂ ಕೂಡ ದೈವಾಧೀನವಾದದ್ದು, ದೈವಾಂಶಪೂರಿತವಾದದ್ದು ಅಂತ ಭಾವಿಸುವುದು ಒಳ್ಳೆ ಸಂಪ್ರದಾಯ. ಸೂರ್ಯವಂಶೀಯವೆಂಬಂತಹ ಒಳಿತಿನ ವೃಕ್ಷದ ಫಲಗಳನ್ನು ಅದನ್ನೇ ನೀನು ತಿಂದುಂಡು ಬದುಕುತ್ತಾ ಇದ್ದವನು. ಈಗ ಬಂದಾಗ ಹಸಿದ ನಮಗೆ ಫಲವನ್ನಿಕ್ಕುವಲ್ಲಿಯ ತನಕ ಆ ಪ್ರತೀಕ್ಷೆ ಫಲದಾಯಕವಾಗಿದೆ ಅಂತ ಆದರೆ ನಾವು ಧನ್ಯರು, ನಾವು ಧನ್ಯರು. ತಾಯೇ, ನೀನು ಯಾರು? ನೀನೆಂತೂ ಕಾಯ್ತಾ ಇದ್ದೆ. ಮಾತ್ರವಲ್ಲ, ನಿನ್ನ ಅಭಿಲಕ್ಷ್ಯವೇನು? ಯಾಕಾಗಿ ನಮ್ಮನ್ನು ಕಾಯ್ತಾ ಇದ್ದೆ? ಎಲ್ಲವನ್ನು ಕೇಳಬೇಕು ತಾಯಿ. That's